Dear students, we will now discuss the MCQs on cost accounting. On first chapter, that is reconciliation statement of cost and financial records. We are going to discuss now the various MCQs. Okay, look at the first question. Reconciliation statement, expenses shown only in financial accounts are. In a reconciliation statement, expenses shown only in financial accounts are, options are given A, B, C, D. A, added to financial profit. B, deducted from financial profit. C, ignored. And D, added to costing profit. ಅಂದರೆ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ನಲ್ಲಿ ಫೈನಾನ್ಷಿಯಲ್ ಅಕೌಂಟ್ಸ್ನಲ್ಲಿ ತೋರಿಸಲ್ಪಟ್ಟಂತಹ ಎಕ್ಸ್ಪೆನ್ಸಸ್ಸನ್ನು, ಫೈನಾನ್ಷಿಯಲ್ ಅಕೌಂಟ್ನಲ್ಲಿ ಮಾತ್ರ ತೋರಿಸಲ್ಪಟ್ಟಂಥ ಎಕ್ಸ್ಪೆನ್ಸಸ್ಸನ್ನು ಏನು ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ ಅವರು, ಅಥವಾ ಏನು ಮಾಡಬೇಕು ಅನ್ನೋದು. ಈಗ ಫೈನಾನ್ಷಿಯಲ್ ಅಕೌಂಟ್ಸಲ್ಲಿ ತೋರಿಸ್ದವಾಗ ಎಕ್ಸ್ಪೆನ್ಸಸ್ಸು, ಫೈನಾನ್ಷಿಯಲ್ ಪ್ರಾಫಿಟ್ ಕಡಿಮೆ ಬರ್ತದೆ. ಎಕ್ಸ್ಪೆನ್ಸ್ ಜಾಸ್ತಿ ತೋರಿಸ್ದಂಗೆ ಅಥವಾ ಎಕ್ಸ್ಪೆನ್ಸ್ ತೋರಿಸ್ದಂಗೆ ಇನ್ಕಮ್ ಕಡಿಮೆ ಬರ್ತದೆ. ಅಂದರೆ ಫೈನಾನ್ಷಿಯಲ್ ಅಕೌಂಟ್ಸ್ನಲ್ಲಿ ಪ್ರಾಫಿಟ್ ಕಡಿಮೆ ತೋರಿಸುತ್ತೆ. ಅದನ್ನು ಈಗ ನಾವು ಸರಿ ಮಾಡಬೇಕು. ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದೇ ಅದಕ್ಕೆ, ಸರಿ ಮಾಡಲಿಕ್ಕೆ. ಈಗ ಫೈನಾನ್ಷಿಯಲ್ ಅಕೌಂಟ್ಸ್ನಲ್ಲಿ ಪ್ರಾಫಿಟ್ ಕಡಿಮೆ ತೋರಿಸಿದ್ದು ಅದು ರಾಂಗ್ ಅಲ್ವಾ, ಅದು ಮಿಸ್ಟೇಕ್. ಅದನ್ನು ರೀಕರೆಕ್ಟ್ ಮಾಡುವಾಗ ನಾವು ಅದನ್ನು ಫೈನಾನ್ಷಿಯಲ್ ಪ್ರಾಫಿಟ್ ಎಷ್ಟು ಲೆಸ್ ಮಾಡಿದ್ದೀವಲ್ಲ ಎಕ್ಸ್ಪೆನ್ಸ್, ಅಷ್ಟನ್ನು ಈಗ ಆ್ಯಡ್ ಮಾಡಬೇಕು ನಾವು. ಓಕೆ, ದ ಎಕ್ಸ್ಪೆನ್ಸಸ್ ಆಲ್ರೆಡಿ ಡಿಡಕ್ಟೆಡ್ ಫ್ರಮ್ ದ ಫಿನಾನ್ಷಿಯಲ್ ಪ್ರಾಫಿಟ್ or financial records should be added back to financial profit so that it can be brought to the correct figure ಅಂತ. ಕರೆಕ್ಟ್ ಫಿಗರ್ಗೆ ಅದನ್ನು ನಾವು ತಂದು ಇಡ್ತೀವಿ ಅಂತ. ಸೊ ಎ ಮಾತ್ರ ಕರೆಕ್ಟ್ ಆಪ್ಷನ್ ಆಗ್ತದೆ. ನೀವು ಎಲ್ಲ 4 ಆಪ್ಷನ್ನ ಓದ್ಕೊಳ್ಬೇಕು. MCQಸನ್ನು ನಾವು ಯಾವಾಗಲೂ ಆನ್ಸರ್ ಮಾಡುವ ಮುಂಚೆ 4 ಆಪ್ಷನ್ಸನ್ನು ಕರೆಕ್ಟಾಗಿ ಓದ್ಕೊಳ್ಬೇಕು. ಅದರಲ್ಲಿ 2 ಫೇಕ್ ಇರ್ತದೆ. ಯಾವುದಾದ್ರೂ ಆಪ್ಷನ್ನು ಎ ಮತ್ತು ಸಿ ಇರ್ಬೋದು, ಅಥವಾ ಬಿ ಮತ್ತು ಡಿ ಇರ್ಬೋದು. ಆ ಥರ 2 ಫೇಕ್ ಆನ್ಸರ್ಸ್ ಇದ್ದೇ ಇರ್ತದೆ. ಅದು ಅಬ್ಸಲ್ಯೂಟ್ಲಿ ಅದನ್ನು ಅವಾಯ್ಡ್ ಮಾಡಿಬಿಡಿ. ಇನ್ನು ಉಳಿದ 2ರಲ್ಲಿ ನೀವು ನಿಮ್ಮ ಓನ್ ಜಡ್ಜ್ಮೆಂಟ್ ತೊಗೊಳ್ಬೇಕು. ಓನ್ ಜಡ್ಜ್ಮೆಂಟ್ ಹೇಗೆ ಬರುತ್ತೆ ಅಂದರೆ, ನೀವು ಅಂಥ ಒಂದು ಟಾಪಿಕನ್ನು ಕಲ್ತಿದ್ರೆ ಮಾತ್ರ ಜಡ್ಜ್ ಮಾಡಲಿಕ್ಕಾಗುತ್ತೆ. ಸುಮ್ಮನೆ ಅಂದಾಜಿಗೆ ನಾವು ಟಿಕ್ ಮಾಡೋದಲ್ಲ. ಓಕೆ, ಸೊ ಹಾಗಾಗಿ ಈಗ 2ನ್ನು ಬಿಟ್ಟರು ಉಳಿದ 2ರಲ್ಲಿ ನೀವು ಕರೆಕ್ಟ್ ಚೂಸ್ ಮಾಡಬೇಕಂದ್ರೆ ಈ ಕ್ವೆಶನ್ನು ಕೂಡ ಕರೆಕ್ಟಾಗಿ ಓದ್ಕೊಳ್ಬೇಕು. ಕ್ವೆಶನ್ನಲ್ಲಿ ಕೂಡ ಸ್ವಲ್ಪ ಟ್ರಿಕ್ಕಿ ಕ್ವೆಶನ್ಸ್ ಕೇಳ್ತಾರೆ ಅವರು, ಸ್ವಲ್ಪ ಟ್ವಿಸ್ಟಲ್ಲೇ ಕೇಳ್ತಾರೆ ಅವರು ಹೆಚ್ಚು ಕಡಿಮೆ. ನಿಮಗೆ ಸ್ಟ್ರೇಟ್ ಕರೆಕ್ಟಾಗಿ ಕೊಡ್ಬೋದು ಕ್ವೆಶನ್ನು, ಯಾಕಂದರೆ ಭಾಳ ಕಾಂಪ್ಲಿಕೇಶನ್ ಮಾಡಿ ಕ್ವೆಶನ್ಸ್ ಕೊಟ್ಟು ಏನು ಯೂನಿವರ್ಸಿಟಿಯವರು ರಿಸಲ್ಟ್ ಕೊಡಲಿಕ್ಕಿಲ್ಲ. ಬಟ್ ನಿಮಗೆ ಸ್ವಲ್ಪ ಲಾಜಿಕಲ್ ಆಗಿ ಆ ರೀಸನಿಂಗ್ ಎಬಿಲಿಟಿ ಇದ್ದರೆ ಈ ಕ್ವೆಶನ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅಂದರೆ ನಾನು ಮೊದಲನೇ ಕ್ವೆಶನ್ಗೆ ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದೀನಿ. ನಿಮಗೆ ಬೋರ್ ಆದರೂ ಕೂಡ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ, ಯಾಕಂದರೆ ಎಲ್ಲರಿಗೂ ಅದು ಅರ್ಥ ಆಗಬೇಕಲ್ಲ. ಕೆಲವರಿಗೆ ಆಲ್ರೆಡಿ ಅರ್ಥ ಆಗಿದೆ, ಅದು ನನಗೂ ಗೊತ್ತು. ನೋಡಿ, ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ನಲ್ಲಿ ಫಿನಾನ್ಷಿಯಲ್ ಪ್ರಾಫಿಟನ್ನು ತೋರಿಸ್ತೀವಿ, ಕಾಸ್ಟ್ ಪ್ರಾಫಿಟು ಅಂದರೆ ಕಾಸ್ಟ್ ಅಕೌಂಟಿಂಗ್ ಪ್ರಕಾರ ಬಂದದ್ದು ಪ್ರಾಫಿಟನ್ನು ತೋರಿಸ್ತೀವಿ. ಆ ಫಾರ್ಮೇಟನ್ನು ನೀವು ನೋಡಿರ್ಬೋದು ಆಲ್ರೆಡಿ. 1-2 ಪ್ರಾಬ್ಲಮ್ ಕೂಡ ನಾವು ಸಾಲ್ವ್ ಮಾಡಿದ್ವಿ, ಹೌದಾ? ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ನಲ್ಲಿ ಫಿನಾನ್ಷಿಯಲ್ ಅಕೌಂಟ್ನಿಂದ ಲೆಸ್ ಆದಂಥ ಎಕ್ಸ್ಪೆನ್ಸಸ್ಸು ಫಿನಾನ್ಷಿಯಲ್ ಪ್ರಾಫಿಟನ್ನು ಕಡಿಮೆ ಮಾಡುತ್ತೆ. ಅಂದರೆ ಫಿನಾನ್ಷಿಯಲ್ ಅಕೌಂಟ್ನಲ್ಲಿ ಮಾತ್ರ ಎಕ್ಸ್ಪೆನ್ಸನ್ನು ಡಿಡಕ್ಟ್ ಮಾಡಿದ್ದಾರೆ ಬಿಟ್ಟರೆ ಕಾಸ್ಟ್ ಅಕೌಂಟ್ನಲ್ಲಿ ಆ ಎಕ್ಸ್ಪೆನ್ಸನ್ನು ಡಿಡಕ್ಟ್ ಮಾಡಲಿಲ್ಲ. ಹಾಗಾಗಿ ಏನಾಗುತ್ತದೆ, ಅಲ್ಲಿ ಫಿನಾನ್ಷಿಯಲ್ ಅಕೌಂಟ್ಸು ಪ್ರಾಫಿಟು ಕಡಿಮೆ ತೋರಿಸುತ್ತೆ, ಕಾಸ್ಟ್ ಅಕೌಂಟನ್ನು ಪ್ರಾಫಿಟ್ ಹಾಗೇ ಇರುತ್ತೆ, ಅದು ಕಡಿಮೆ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಲೆಸ್ ಮಾಡಿರೋದಿಲ್ಲ, ಡಿಡಕ್ಷನ್ ಕೊಟ್ಟಿರೋದಿಲ್ಲ ಅಲ್ಲಿ. ಹಾಗಾಗಿ ಇದನ್ನೀಗ ಸರಿಪಡಿಸ್ಬೇಕು ನಾವು. ಫಿನಾನ್ಷಿಯಲ್ ಅಕೌಂಟ್ನಲ್ಲಿ ಕಡಿಮೆ ತೋರಿಸುತ್ತೆ ಪ್ರಾಫಿಟ್ಟು, ಯಾಕಂದರೆ ಎಕ್ಸ್ಪೆನ್ಸಲ್ಲಿ ಡಿಡಕ್ಟ್ ಮಾಡಿದ್ದಾರೆ. ಕಾಸ್ಟ್ ಅಕೌಂಟ್ನಲ್ಲಿ ಪ್ರಾಫಿಟ್ ಹಾಗೇ ಇರ್ತದೆ. ಈಗ ನಾವೇನು ಮಾಡಬೇಕಿಲ್ಲಿ, ಫಿನಾನ್ಷಿಯಲ್ ಅಕೌಂಟಿಗೆ ಅದನ್ನು ಆ್ಯಡ್ ಮಾಡಬೇಕು. ಆವಾಗ ಫಿನಾನ್ಷಿಯಲ್ ಪ್ರಾಫಿಟ್ಟು ಕಾಸ್ಟಿಂಗ್ ಪ್ರಾಫಿಟ್ ಸರಿ ಬರ್ತದೆ. ಇಲ್ಲ ಕಾಸ್ಟ್ ಅಕೌಂಟ್ನಲ್ಲಿ ಡಿಡಕ್ಟ್ ಮಾಡಬೇಕು. ಇಲ್ಲಿ ಕಾಸ್ಟ್ ಅಕೌಂಟ್ನಲ್ಲಿ ಡಿಡಕ್ಟ್ ಮಾಡಿರೋ ಆಪ್ಷನ್ ಕೊಟ್ಟಿಲ್ಲ ನೋಡಿ. ಫಿನಾನ್ಷಿಯಲ್ ಪ್ರಾಫಿಟ್ಗೆ ಆ್ಯಡ್ ಮಾಡೋದಂದ್ರೂ ಒಂದೇ, ಕಾಸ್ಟಿಂಗ್ ಪ್ರಾಫಿಟ್ನಲ್ಲಿ ಡಿಡಕ್ಟ್ ಮಾಡೋದಂದ್ರೂ ಒಂದೇ. ಅದು ಯಾವುದು ಕೊಡಲಿಲ್ಲ. ಬಿ ಸಿ ಡಿ ನೋಡಿ, ಎಲ್ಲಿಯೂ ಕೂಡ ಕಾಸ್ಟ್ ಅಕೌಂಟಿಗೆ ಲೆಸ್ ಮಾಡಿ ಅಂತ ಕೊಡಲಿಲ್ಲ ಅವರು, ಆ್ಯಡೆಡ್ ಅಂತ ಕೊಟ್ಟಿದ್ದಾರೆ. ಅದು ರಾಂಗು. ಲೆಸ್ ಮಾಡಿದ್ದಿದ್ರೆ ಆವಾಗ ಅದನ್ನು ಆಪ್ಷನ್ ಆಗಿ, ಕರೆಕ್ಟ್ ಆಪ್ಷನ್ ಆಗಿ ತೊಗೊಳ್ಬೋದಿತ್ತು.
ಅದನ್ನೇ ಇಂಡೈರೆಕ್ಟಾಗಿ ಅವರು ಆ್ಯಡ್ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ, ಟು ಬಿ ಆ್ಯಡೆಡ್ ಬ್ಯಾಕ್ ಟು ಫಿನಾನ್ಷಿಯಲ್ ಪ್ರಾಫಿಟ್ ಅಂತ. ನಾನು ಹೇಳಿದ್ದನ್ನು ಆನ್ಸರು ಇನ್ನೊಮ್ಮೆ ನೀವು ರೀಪ್ಲೇ ಮಾಡಿಕೊಂಡು ಕರೆಕ್ಟಾಗಿ ಜಡ್ಜ್ ಮಾಡ್ಕೊಳ್ಳಿ, ಆಯ್ತಲ್ಲ? ಗೊತ್ತಾಗದಿರೆ ಮತ್ತೆ ನೋಡೋಣ ನಾವು. ಈಗ ಎರಡನೇ ಕ್ವೆಶನು, ಇನ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಎಕ್ಸ್ಪೆನ್ಸಸ್ ಶೋನ್ ಓನ್ಲಿ ಇನ್ ಕಾಸ್ಟ್ ಅಕೌಂಟ್ಸ್ ಆರ್. ಫೈನಾನ್ಷಿಯಲ್ ಅಕೌಂಟ್ಸ್ನಲ್ಲಿ ರೀಕನ್ಸಿಲೇಷನ್ ಸ್ಟೇಟ್ಮೆಂಟಲ್ಲಿ ಕಾಸ್ಟ್ ಅಕೌಂಟ್ಸ್ನಲ್ಲಿ ತೋರಿಸಿದಂಥ ಎಕ್ಸ್ಪೆನ್ಸಸ್ಸು, ಕಾಸ್ಟ್ ಅಕೌಂಟ್ನಲ್ಲಿ ಎಕ್ಸ್ಪೆನ್ಸನ್ನು ತೋರಿಸಿದ್ರೆ ಕಾಸ್ಟಿಂಗ್ನಲ್ಲಿ ಬರುವಂಥ ಪ್ರಾಫಿಟ್ಟು, ಕಾಸ್ಟಿಂಗ್ನಲ್ಲಿ ಬರೋ ಪ್ರಾಫಿಟ್ ಅಂದರೆ ಕಾಸ್ಟ್ ಅಕೌಂಟ್ಸ್ನಲ್ಲಿ ಬರುವಂಥ ಪ್ರಾಫಿಟ್ಟು ಅದೇನಾಗ್ತದೆ, ಕಡಿಮೆ ಆಗ್ತದೆ. ಅದು ಕಡಿಮೆ ಆದ ಕಾರಣ ನಾವು ಎಲ್ಲಿ ಮತ್ತೆ ಕಡಿಮೆ ಮಾಡ್ಕೋಬೇಕು, ಫಿನಾನ್ಷಿಯಲ್ ಪ್ರಾಫಿಟನ್ನು ಕಡಿಮೆ ಮಾಡ್ಕೋಬೇಕು. ಸೊ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ನೋಡ್ಕೊಳ್ಳಿ, ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ನಲ್ಲಿ ಕಾಸ್ಟ್ ಅಕೌಂಟ್ಸ್ನಲ್ಲಿ ನಾವು ಡಿಡಕ್ಷನ್ ತೋರಿಸಿದರೆ ಎಕ್ಸ್ಪೆನ್ಸ್ ಇರೋ ಕಾರಣ ಸೇಮ್ ಡಿಡಕ್ಷನ್ನ ನಾವು ಫಿನಾನ್ಷಿಯಲ್ ಬುಕ್ಸ್ ಅಥವಾ ಫಿನಾನ್ಷಿಯಲ್ ಪ್ರಾಫಿಟಲ್ಲಿ ಕೂಡ ತೋರಿಸ್ಬೇಕು. ಈಗ ನೋಡಿ, ನಾನು ಆಲ್ಟರ್ನೇಟಿವ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಫಿನಾನ್ಷಿಯಲ್ ಪ್ರಾಫಿಟ್ ಅಂದ್ರೂ ಒಂದೇ, ಫಿನಾನ್ಷಿಯಲ್ ರೆಕಾರ್ಡ್ಸ್ ಅಂದ್ರೂ ಒಂದೇ, ಅಂದರೆ ಜನರಲ್ ಸೆನ್ಸ್ನಲ್ಲಿ ಸಾಮಾನ್ಯವಾಗಿ ಫಿನಾನ್ಷಿಯಲ್ ಬುಕ್ಸ್ ಅಂದ್ರೂ ಒಂದೇ. ಫಿನಾನ್ಷಿಯಲ್ ಬುಕ್ಸ್ನಲ್ಲಿ ಅದನ್ನು ಅವರು ಲೆಸ್ ಮಾಡಬೇಕು, ಯಾಕಂದರೆ ಕಾಸ್ಟ್ ಅಕೌಂಟಲ್ಲಿ ಲೆಸ್ ಮಾಡಿದ್ದಾರೆ, ಇಲ್ಲೂ ಲೆಸ್ ಆಯಿತು, ಅಲ್ಲಿ ಲೆಸ್ ಆಯಿತು, ಸೊ ರೀಕನ್ಸಲ್ ಆಯಿತು, ಕರೆಕ್ಟ್ ಆಯಿತು ಅದು. ಓಕೆ, ಸೊ ಬಿ ಇಸ್ ದ ರೈಟ್ ಆಪ್ಷನ್. 4 ಆಪ್ಷನಲ್ಲಿ ಬಿ ಇಸ್ ದ ರೈಟ್ ಆಪ್ಷನ್. ಮೂರನೇ ಕ್ವೆಶನ್ ನೋಡ್ಕೊಳ್ಳಿ, ಇನ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಟ್ರಾನ್ಸ್ಫರ್ಸ್ ಟು ರಿಸರ್ವ್ಸ್ ಆರ್. ಈ ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ನಲ್ಲಿ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿದ್ದ ಅಮೌಂಟ್ ಇದ್ದಿದ್ರೆ, ನಿಮ್ಗೆ ಗೊತ್ತು ಟ್ರಾನ್ಸ್ಫರ್ ಟು ರಿಸರ್ವ್ ಅಂದ್ರೇನು, ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ ಟು ರಿಸರ್ವ್ ಅಂತ. ಈಗ ಪ್ರಾಫಿಟ್ನಿಂದ ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡುವಂಥ ಒಂದು ಪದ್ಧತಿ ಇದೆ ಅಲ್ವಾ? ಹಾಗೆ ಮಾಡಿದಾಗ ಏನಾಗ್ತದೆ ನೋಡ್ಕೊಳ್ಳಿ. ಆ್ಯಡೆಡ್ ಟು ಫಿನಾನ್ಷಿಯಲ್ ಪ್ರಾಫಿಟ್, ಡಿಡಕ್ಟೆಡ್ ಫ್ರಮ್ ಫಿನಾನ್ಷಿಯಲ್ ಪ್ರಾಫಿಟ್, ಇಗ್ನೋರ್ಡ್, ಆ್ಯಡೆಡ್ ಟು ಕಾಸ್ಟಿಂಗ್ ಪ್ರಾಫಿಟ್. ನಾ ಇಲ್ಲಿ ಟಿಕ್ ಮಾಡಲಿಲ್ಲ, ಈಗ ನಾವು ಟಿಕ್ ಮಾಡೋಣ. ಇನ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ಸ್ ರಿಸರ್ವಿಗೆ ಟ್ರಾನ್ಸ್ಫರ್ ಮಾಡೋದ್ರಿಂದ, ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡೋದು ರೆವಿನ್ಯೂ ಪ್ರಾಫಿಟ್ನಿಂದಲೇ, ಕ್ಯಾಪಿಟಲ್ ಪ್ರಾಫಿಟ್ಟಿಂದ ಅಲ್ಲ. ರೆವಿನ್ಯೂ ಪ್ರಾಫಿಟ್ ಅಂದರೆ ಗೊತ್ತಾಯ್ತಾ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು, ಕ್ರೆಡಿಟ್ ಬ್ಯಾಲೆನ್ಸನ್ನು ರೆವಿನ್ಯೂ ಪ್ರಾಫಿಟ್ ಅಂತೀವಿ. ಅದರಿಂದ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಪ್ರಾಫಿಟ್ಟು ಕಡಿಮೆ ತೋರಿಸುತ್ತೆ, ಹೌದಾ? ಪ್ರಾಫಿಟ್ ಕಡಿಮೆ ತೋರಿಸ್ದಂದಮೇಲೆ ಈಗ ನಾವು ಏನು ಮಾಡಬೇಕು, ಅದು ತಪ್ಪು. ಪ್ರಾಫಿಟನ್ನು ಕಡಿಮೆ ತೋರಿಸ್ತು, ಅಂದರೆ ಫಿನಾನ್ಷಿಯಲ್ ರೆಕಾರ್ಡ್ ಕಡಿಮೆ ತೋರಿಸ್ತು, ಕಾಸ್ಟ್ ರೆಕಾರ್ಡು ಸರಿ ತೋರಿಸ್ತು. ಈಗ ನಾವೇನು ಮಾಡಬೇಕು, ಕಾಸ್ಟಲ್ಲಿ ಲೆಸ್ ಮಾಡಬೇಕು. ಇಲ್ಲಿ ಕಾಸ್ಟಲ್ಲಿ ಲೆಸ್ ಮಾಡೋ ಆಪ್ಷನ್ ಇಲ್ಲ. ಅದರ ಅರ್ಥ ಏನು, ಫಿನಾನ್ಷಿಯಲ್ ಪ್ರಾಫಿಟ್ಗೆ ಆ್ಯಡ್ ಮಾಡಬೇಕು. ನಾವೇನು ಫಿನಾನ್ಷಿಯಲ್ ಪ್ರಾಫಿಟ್ನಲ್ಲಿ ಲೆಸ್ ಮಾಡಿದ್ವಿ ಟ್ರಾನ್ಸ್ಫರ್ ಆದದಕ್ಕೆ ರಿಸರ್ವ್, ಅದನ್ನು ಈಗ ಆ್ಯಡ್ ಬ್ಯಾಕ್ ಮಾಡಿದರೆ ಆಯಿತು. ಪುನಃ ಆ್ಯಡ್ ಬ್ಯಾಕ್ ಮಾಡಿದಾಗ ಅದು ಕರೆಕ್ಟ್ ಫಿಗರ್ಗೆ ಬಂದು ನಿಲ್ತದೆ. ಸೊ ಇದೆಲ್ಲ MCQs ನಾವು ಒಂದು ಚಾರ್ಟ್ ಮಾಡಿಕೊಂಡು ಒಂದು ಇಮ್ಯಾಜಿನರಿ ಫಿಗರ್ಸ್ ತಗೊಂಡು ಅದೆಲ್ಲ ಮಾಡಬೇಕು. ಸೇಮ್ ಆ್ಯಸ್ BRS ಅಂದರೆ ಗೊತ್ತಾಯ್ತಲ್ಲ, ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ನೀವು ಅದನ್ನು ಕಲ್ತಿದ್ದೀರಿ PU ಸ್ಟೇಜಸ್ನಲ್ಲಿ. ಅದೇ ಮಾದರಿಯಲ್ಲಿ ಇದನ್ನು ಮಾಡೋದು, ಮತ್ತು ಏನೂ ಇಲ್ಲ. ಇಲ್ಲಿ ಒಂದು ವರ್ಡ್ ಬರೋದು ಏನು, ಫಿನಾನ್ಷಿಯಲ್ ಅಕೌಂಟ್ ಮತ್ತು ಕಾಸ್ಟ್ ಅಕೌಂಟ್ ಬಿಟ್ಟರೆ ಉಳಿದ ಟ್ರಾನ್ಸಾಕ್ಷನ್ಸ್ ಎಲ್ಲ ಹೆಚ್ಚು ಕಡಿಮೆ ಒಂದೇ ಥರ ಇರುತ್ತೆ ಅದು. ಓಕೆ, ಮೂರನೇದು ನೋಡಿ, ಆ್ಯಡೆಡ್ ಟು ಫಿನಾನ್ಷಿಯಲ್ ಪ್ರಾಫಿಟ್. ಇದನ್ನು ರೈಟ್ ಮಾಡಿದರೆ ಸರಿ, ಇದೇ ಆಪ್ಷನ್. ಆಮೇಲೆ 4th ಕ್ವೆಶನ್ ನೋಡ್ಕೊಳ್ಳಿ. ಕ್ವೆಶನ್ ನಂಬರ್ 4, ಇನ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಇನ್ಕಮ್ ಶೋನ್ ಓನ್ಲಿ ಇನ್ ಫಿನಾನ್ಷಿಯಲ್ ಅಕೌಂಟ್ಸ್ ಆರ್. ಅಂದರೆ ಫಿನಾನ್ಷಿಯಲ್ ಅಕೌಂಟ್ಸ್ನಲ್ಲಿ ತೋರಿಸಿದಂತಹ ಇನ್ಕಮ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟಲ್ಲಿ ಫಿನಾನ್ಷಿಯಲ್ ಅಕೌಂಟ್ಸ್ ಅಂದರೆ ಫಿನಾನ್ಷಿಯಲ್ ಪ್ರಾಫಿಟ್ನಲ್ಲಿ ಈಗ ಇನ್ಕಮ್ ತೋರಿಸಿದ ಮೇಲೆ ಫಿನಾನ್ಷಿಯಲ್ ಪ್ರಾಫಿಟ್ ಜಾಸ್ತಿ ಆಗ್ತದೆ, ಕಾಸ್ಟ್ ಪ್ರಾಫಿಟ್ ಅಷ್ಟೇ ಇರ್ತದೆ. ಅಂದರೆ ಇಲ್ಲಿ ಮಾತ್ರ ತೋರಿಸಿರ್ತೀವಿ, ಅಲ್ಲಿ ತೋರಿಸಿರೋದಿಲ್ಲ. ಈಗ ನಾವು ಇದು ಕರೆಕ್ಟ್ ಮಾಡಬೇಕು. ಕರೆಕ್ಟ್ ಮಾಡುವಾಗ ನಾವು ಏನು ಮಾಡಿದ್ರೆ ಕರೆಕ್ಟ್ ಮಾಡಲಿಕ್ಕಾಗ್ತದೆ, ಫಿನಾನ್ಷಿಯಲ್ ಅಕೌಂಟ್ನಲ್ಲಿ ನೀವು ಇನ್ಕಮ್ ತೋರಿಸಿದ್ರೆ ಫಿನಾನ್ಷಿಯಲ್ ಪ್ರಾಫಿಟ್ಟು ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದು ತಪ್ಪು. ಆ ತಪ್ಪನ್ನು ಸರಿ ಮಾಡಬೇಕಂದ್ರೆ ಫಿನಾನ್ಷಿಯಲ್ ಪ್ರಾಫಿಟ್ನಲ್ಲಿ ಅಷ್ಟೇ ಅಮೌಂಟನ್ನು ಡಿಡಕ್ಟ್ ಮಾಡಿದರೆ ಸರಿ, ಲೆಸ್ ಮಾಡಿದರೆ ಸರಿ. ಓಕೆ, ರೈಟ್ ಆಪ್ಷನ್ ಈಸ್ ಬಿ. ಓದ್ಕೊಳ್ಳಿ, ಡೈರೆಕ್ಟ್ ಬಿ ಅಂತಲೇ ಹೋಗಬೇಡಿ ಟಿಕ್ ಮಾಡಿದ್ದಕ್ಕೆ. ನೋಡ್ಕೊಳ್ಳಿ, ಆ್ಯಡೆಡ್ ಟು ಫಿನಾನ್ಷಿಯಲ್ ಪ್ರಾಫಿಟ್ ಇಲ್ಲ,
ಆಲ್ರೆಡಿ ಫಿನಾನ್ಷಿಯಲ್ ಪ್ರಾಫಿಟ್ಗೆ ಅದು ಇನ್ಕಮ್ ಆ್ಯಡ್ ಆಗಿದೆ, ಮತ್ತು ಪುನಃ ಆ್ಯಡ್ ಮಾಡಿದರೆ ಅದು ಎರರ್ ಆಫ್ ಡುಪ್ಲಿಕೇಶನ್ ಆಗ್ತದೆ, ಡಬಲ್ ಎರರ್ ಆಗ್ತದೆ, ಪುನಃ ತಪ್ಪಾಗ್ತದೆ. ಅದಲ್ಲ, ಇಗ್ನೋರ್ ಮಾಡಬೇಕಾ? ಇಗ್ನೋರ್ ಮಾಡುವ ಚಾನ್ಸೇ ಇಲ್ಲ, ಸುಮ್ಮನೆ ಕೊಟ್ಟಿದ್ದೀವಿ ಆಪ್ಷನು. ಏನೂ ಅಲ್ಲ, ಸಿನೂ ಅಲ್ಲ, ಇನ್ನಿರೋದು ಬಿ ಮತ್ತು ಸಿ. ಸಾರಿ, ಎ ಬಿ ಸಿ ಡಿ ಇದು. ಐ ಆಮ್ ಸಾರಿ, ಬಿ ಮತ್ತು ಡಿ ಅಲ್ಲಿ ಡಿಡಕ್ಟೆಡ್ ಫ್ರಮ್ ಫಿನಾನ್ಷಿಯಲ್ ಪ್ರಾಫಿಟ್, ಡಿಡಕ್ಟೆಡ್ ಫ್ರಮ್ ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್. ನೋ, it should be deducted from financial profit because it was added to financial income. ಫಿನಾನ್ಷಿಯಲ್ ಪ್ರಾಫಿಟ್ಗೆ ಇನ್ಕಮ್ ಬಂದ ಕಾರಣ ಪ್ರಾಫಿಟ್ ಜಾಸ್ತಿ ಆಯಿತು, ಫಿನಾನ್ಷಿಯಲ್ ಇನ್ಕಮ್ ಅಥವಾ ಪ್ರಾಫಿಟ್ ಜಾಸ್ತಿ ಆಯಿತು. ಕಾಸ್ಟ್ ಅಕೌಂಟ್ ಈಗ ಇನ್ನೊಂದು ಕೊಡ್ಬೋದಿತ್ತು ಅವರು, ಶುಡ್ ಬಿ ಆ್ಯಡೆಡ್ ಟು ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ ಕೊಟ್ಟರೆ ಈ ಆಪ್ಷನ್ ಸರಿ ಇತ್ತು. ಡಿ ಡಿಡಕ್ಷನ್ ಬದಲು ಆ್ಯಡೆಡ್ ಟು ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ ಇದ್ದರೆ ಇದು ಆಪ್ಷನ್ ಸರಿ ಆಗ್ತಿತ್ತು. ಇದು ಡಿಡಕ್ಟ್ ಅಂತ ಕೊಟ್ಟಿದ್ದಾರೆ, ಇಲ್ಲ ಡಿಡಕ್ಟ್ ಮಾಡುವಂಗಿಲ್ಲ. ಸೊ ಇದು ಒಂದೇ ಈಗ ಸರಿಯಾದಂಥ ಆನ್ಸರ್. ನೀವು ಕ್ರಾಸ್ ಚೆಕ್ ಮಾಡಿ, ಸುಮ್ಮನೆ ಬ್ಲೈಂಡಾಗಿ ನೀವು ಅದನ್ನು ಒಪ್ಕೊಳ್ಳಿಕ್ಕೆ ಹೋಗಬೇಡಿ. ಹೇಳಿದ್ದನ್ನು ಒಂದು 2 ಫಿಗರ್ ತೊಗೊಳ್ಳಿ. ಫಿನಾನ್ಷಿಯಲ್ ರೆಕಾರ್ಡ್ಸ್ನಲ್ಲಿ 10,000 ಇದೆ, ಕಾಸ್ಟ್ ಅಕೌಂಟ್ನಲ್ಲಿ 10,000 ಇದೆ ಪ್ರಾಫಿಟ್. ಈಗ ಫಿನಾನ್ಷಿಯಲ್ನಲ್ಲಿ ಎಕ್ಸ್ಪೆನ್ಸ್ ಬಂದ ಕಾರಣ ಫಿನಾನ್ಷಿಯಲ್ ಪ್ರಾಫಿಟ್ ಕಡಿಮೆ ಆಯಿತು, ಹೌದಾ? ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟು ಕಡಿಮೆ ಆಗಬೇಕು, ಇಲ್ಲ ಫಿನಾನ್ಷಿಯಲ್ ಪ್ರಾಫಿಟು ಜಾಸ್ತಿ ಆಗಬೇಕು. ಕರೆಕ್ಟ್ ಮಾಡಬೇಕಂದ್ರೆ ಆ ಥರ ಮಾಡ್ಕೋಬೇಕು. ನಾನು ನಿಮಗೊಂದು ಆನ್ಸರ್ ಹೇಳ್ತೀನಿ, ಕೊನೆಗೆ ಒಂದು 2-3 ಲಾಜಿಕನ್ನು ನಾನು ಹೇಳ್ಕೊಡ್ತೀನಿ ಅಟ್ ದ ಎಂಡ್. ಓಕೆ, ಆ್ಯಂಡ್ ಫಿಫ್ತ್ ಒನ್ ಈಸ್, ಇನ್ ಅ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಕ್ಲೋಸಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂಡ್ ಇನ್ ಫಿನಾನ್ಷಿಯಲ್ ಅಕೌಂಟ್ ಈಸ್ ಡ್ಯಾಶ್ ಅಂದರೆ ಏನು ಮಾಡುತ್ತೀವಿ ಅಂತ. ಕ್ವೆಶನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ವೆಲ್ ಅಂಡರ್ಸ್ಟುಡ್. ಕ್ವೆಶನ್ ಈಸ್ ಆಲ್ಮೋಸ್ಟ್ ಹಾಫ್ ಅಟೆಂಪ್ಟೆಡ್ ಅಂತ. ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ನಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂ ಆದರೆ ಫಿನಾನ್ಷಿಯಲ್ ಅಕೌಂಟ್ನಲ್ಲಿ, ಕಾಸ್ಟ್ ಅಕೌಂಟ್ನಲ್ಲಿ ಅಲ್ಲ. ಈಗ ಫಿನಾನ್ಷಿಯಲ್ ಅಕೌಂಟ್ನಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂಯೇಷನ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಸ್ಟಾಕ್? ಇನ್ವೆಂಟರಿಯನ್ನು ಪ್ರಾಪರಾಗಿ ವ್ಯಾಲ್ಯೂ ಮಾಡಬೇಕು. ಅಂಡರ್ ವ್ಯಾಲ್ಯೂಯೇಷನ್ ಇರಬಾರ್ದು, ಓವರ್ ವ್ಯಾಲ್ಯೂಯೇಷನ್ ಇರಬಾರ್ದು. ಅಂದರೆ ಕಡಿಮೆ ವ್ಯಾಲ್ಯೂನು ಮಾಡಬಾರ್ದು, ಜಾಸ್ತಿ ವ್ಯಾಲ್ಯೂಯೇಷನ್ ಆಗಬಾರ್ದು, ಸರಿಯಾದ ವ್ಯಾಲ್ಯೂಯೇಷನ್ ಆಗಬೇಕು. ಇಲ್ಲಿ ಬೈ ಮಿಸ್ಟೇಕ್, ಬೈ ಎರರ್ ಏನಾಗಿದೆ, ಕ್ಲೋಸಿಂಗ್ ಸ್ಟಾಕ್ ಕಡಿಮೆ ವ್ಯಾಲ್ಯೂಯೇಷನ್ ಆಗಿದೆ. ಕಡಿಮೆ ನಾವು ಸ್ಟಾಕ್ ವ್ಯಾಲ್ಯೂಯೇಷನ್ ಆದರೆ ನಮಗೆ ಬರುವಂಥ ಇನ್ಕಮ್ ಕಡಿಮೆ ಆಗ್ತದೆ. ಅಂಡರ್ ಎಸ್ಟಿಮೇಷನ್ ಆರ್ ಅಂಡರ್ ಸ್ಟೇಟಿಂಗ್ ದ ಸ್ಟಾಕ್ ವ್ಯಾಲ್ಯೂ ವಿಲ್ ಲೀಡ್ ಟು ಲೋವರ್ ಪ್ರಾಫಿಟ್ಸ್ ಆರ್ ಡಿಕ್ರೀಸ್ಡ್ ಪ್ರಾಫಿಟ್ಸ್ ಇನ್ ಫಿನಾನ್ಷಿಯಲ್ ಅಕೌಂಟ್. ಸೊ ಅದನ್ನು ಈಗ ಕರೆಕ್ಟ್ ಮಾಡಬೇಕು. ಕರೆಕ್ಟ್ ಹೇಗೆ ಮಾಡೋದು? ಪುನಃ ಆ್ಯಡ್ ಮಾಡಿದರೆ ಸರಿ. ಫಿನಾನ್ಷಿಯಲ್ ಪ್ರಾಫಿಟ್ಗೆ ಅದನ್ನು ಆ್ಯಡ್ ಮಾಡಿದರೆ ವಿ ವಿಲ್ ಗೆಟ್, ಅಂದರೆ ಫಿನಾನ್ಷಿಯಲ್ ಅಕೌಂಟಿಗೆ ಅದನ್ನು ಆ್ಯಡ್ ಮಾಡಿದರೆ ವಿ ವಿಲ್ ಗೆಟ್ ದ ಸೇಮ್ ಥಿಂಗ್, ಅಂದರೆ ಅದು ಟ್ಯಾಲಿ ಆಗ್ತದೆ. ಸ್ಟಾಕ್ ಅಂದರೆ ಒಂದು ಇನ್ಕಮ್ ಬರುವಂತಹ ಒಂದು ಸೋರ್ಸ್. ಅದು ನಾವು ಜಾಸ್ತಿ ಸ್ಟಾಕ್ ಇಟ್ಕೊಳ್ತೀವಿ ಅಂದರೆ, ಸ್ಟಾಕ್ ಅಂದರೆ ಇನ್ವೆಂಟರಿ. ಓಕೆ, ಕಾಸ್ಟಿಂಗ್ನಲ್ಲಿ ಸ್ಟಾಕ್ ಅಂದರೆ ಇನ್ವೆಂಟರಿ ಅಂದರೆ ಅಲ್ಲಿ 3 ಪ್ರಕಾರ ಇರ್ತದೆ, ಅದನ್ನು ತಿಳ್ಕೋಬೇಕು. ಇನ್ವೆಂಟರಿ ಆಫ್ ರಾ ಮೆಟೀರಿಯಲ್ಸ್, ಇನ್ವೆಂಟರಿ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಆ್ಯಂಡ್ ಇನ್ವೆಂಟರಿ ಆಫ್ ಫಿನಿಶ್ಡ್ ಪ್ರಾಡಕ್ಟ್ ಆರ್ ಫಿನಿಶ್ಡ್ ಗೂಡ್ಸ್. ಅದು ಯಾವುದೇ ಇನ್ವೆಂಟರಿ ಇರಲಿ, ಸೆಮಿ ಫಿನಿಶ್ಡ್ ಗೂಡ್ಸಾ ಅಥವಾ ಮೆಟೀರಿಯಲ್ಸ್ ಇನ್ವೆಂಟರಿನ ಅಥವಾ ಫಿನಿಶ್ಡ್ ಸ್ಟಾಕ್ ಇನ್ವೆಂಟರಿನ ಏನೋ ಇರಲಿ, ನಮ್ಮಲ್ಲಿ ಅಷ್ಟು ಸ್ಟಾಕ್ ಇದೆ ಅಂತ ಹೇಳಿದ್ರೆ ಅಷ್ಟು ಇನ್ಕಮ್ ಇದೆ ಅಂತೇಳಿನೇ ಅರ್ಥ. ಅದು ರೆಡಿಮೇಡ್ ಐಟಮ್ಸ್ ಆರ್ ಅವೈಲೇಬಲ್ ಫಾರ್ ಸೇಲ್ ನೆಕ್ಸ್ಟ್ ಟೈಮ್, ಸೊ ದೇ ಆರ್ ಇನ್ ಸ್ಟಾಕ್. ಸ್ಟಾಕ್ ಅಂದರೆ ಸ್ಕ್ರ್ಯಾಪ್ ಅಲ್ಲ, ಸ್ಟಾಕ್ ಅಂದರೆ ನಮ್ಮ ಅಸೆಟ್ ಜಾಸ್ತಿ ಇದ್ದಂಗೆ ಇನ್ಕಮ್ ಇದೆ ಅಂತಲೇ ಅರ್ಥ. ಓಕೆ, ಯಾಕಂದರೆ ಸ್ಟಾಕನ್ನು ಟರ್ನ್ ಓವರ್ ಮಾಡಿದಾಗ ನಮಗೆ ಸೇಲ್ ಆಗ್ತದೆ, ಸೇಲ್ ಆದಮೇಲೆ ಇನ್ಕಮ್ ಬರ್ತದೆ. ಸೊ ಸ್ಟಾಕ್ ಈಸ್ ಆಲ್ವೇಸ್ ಹ್ಯಾವಿಂಗ್ ಅ ವ್ಯಾಲ್ಯೂ, ಸೊ ಇಟ್ ಲೀಡ್ಸ್ ಟು ಪ್ರಾಫಿಟ್ಸ್ ಇನ್ ಫಿನಾನ್ಷಿಯಲ್ ಅಕೌಂಟ್. ಸೊ ಅಂಡರ್ ವ್ಯಾಲ್ಯೂಯೇಷನ್, ಕಡಿಮೆ ಸ್ಟಾಕ್ ಇದ್ದಂಗೆ ಬರುವಂಥ ಇನ್ಕಮ್ ಕಡಿಮೆ ಆಗ್ತದೆ, ಆಯಿತಾ? ಇನ್ಕಮ್ ಕಡಿಮೆ ಆದಮೇಲೆ ಪ್ರಾಫಿಟ್ ಕಡಿಮೆ ಆಗ್ತದೆ. ಈಗ ಪ್ರಾಫಿಟನ್ನು ಜಾಸ್ತಿ ಮಾಡಬೇಕಂದ್ರೆ ನಾವೇನು ಮಾಡಬೇಕು? It has to be added back to the financial account so that we can increase our profit. So A option is sari. Sixth question. In a reconciliation statement, closing stock overvalued in financial account is. ನೋಡಿ, 5th ಮತ್ತು 6th ಕ್ವೆಶನ್ಗೆ ಹೋಲಿಸಿ ಕಂಪೇರ್ ಮಾಡಿ. ಇಲ್ಲಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್ ಇನ್ ಫಿನಾನ್ಷಿಯಲ್ ಅಕೌಂಟ್ ಆದರೆ ಇದು ಓವರ್ ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್ ಇನ್ ಫಿನಾನ್ಷಿಯಲ್ ಅಕೌಂಟ್. ಆದರೆ ಇದರ ಆನ್ಸರ್ ಇದು ರಿವರ್ಸ್ ಆಗಿರಬೇಕು. ಆ್ಯಡೆಡ್ ಟು ಫಿನಾನ್ಷಿಯಲ್ ಪ್ರಾಫಿಟ್ ಅಂದರೆ ಇಟ್ಸ್ ಡಿಡಕ್ಟೆಡ್ ಫ್ರಮ್ ಫಿನಾನ್ಷಿಯಲ್ ಪ್ರಾಫಿಟ್ ಅಷ್ಟೇ. ಕಂಪೇರಿಟಿವ್ ಸ್ಟಡಿ ಮಾಡಿ ನೀವು. 5th and 6th ಕ್ವೆಶನಿಗೆ ಕೋರಿಲೇಷನ್ಶಿಪ್ ಇದೆ. ಸೊ ಯು ಕ್ಯಾನ್ ಮೇಕ್ ಆನ್ ಅನಾಲಿಸಿಸ್ ಬೈ ಕಂಪೇರಿಂಗ್ 5th and 6th ಕ್ವೆಶನ್ ಟುಗೆದರ್. ಓಕೆ, ಇದಿಷ್ಟನ್ನು ಇವಾಗ ನೋಡೋಣ. ರಿಮೈನಿಂಗ್ ಕ್ವೆಶನ್ಸನ್ನು ಈಗ ನಾವು ಶಾರ್ಟ್ಲಿ ಅದನ್ನು ಡಿಸ್ಕಸ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.